ಹಾಯ್ ಎವ್ರಿವನ್. ಮೊನ್ನೆ OPD ಒಬ್ಬ ತಾಯಿ ಹೇಳ್ತಾ ಇದ್ರು, ಮಗು ಹಾಲು ಕುಡಿಸುವಾಗ ಪದೇ ಪದೇ ಮಲಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೀವು ಒಂದು ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ, ನಾರ್ಮಲ್ ಮಕ್ಕಳು 18 to 20 ಅವರ್ಸ್ ಮಲಗ್ತಾರೆ. ಅವರು ಸಹಜವಾಗಿ ನೀವು ಹಾಲು ಕುಡಿಸುವಾಗ ಮಲಗೋ ಚಾನ್ಸಸ್ ತುಂಬಾ ಹೈ ಇರುತ್ತೆ. ಸೊ ನೀವು ಮಲಗಿರುವಂತಹ ಮಗುನ ಯಾವ ರೀತಿ ಎದೆ ಹಾಲು ಕುಡಿಸುವಾಗ ಎಚ್ಚರಿಸಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಮಗು ಮಲಗಿದೆ ಅಂತ ಅಂದಾಗ ನೀವು ಲೈಟ್ ಆಗಿ ಮಗು ಕಿವಿನ ಟಚ್ ಮಾಡಿ ಎಬ್ಬರಿಸಬಹುದು. ಇಲ್ಲ ಅಂದ್ರೆ ಮಗು ಪಾದ ಕೂಡ ಟಚ್ ಮಾಡಬಹುದು. ಕೆಲವೊಂದು ಮಕ್ಕಳಿಗೆ ಬೆನ್ನು ಇರುತ್ತಲ್ವಾ, ಸ್ಪೈನ್ ನ ಕೂಡ ನೀವು ಸ್ಟಿಮ್ಯುಲೇಟ್ ಮಾಡಿದ್ರೆ ಈಸಿಲಿ ಎಚ್ಚರ ಆಗುತ್ತೆ. ಈಗ ಸ್ಟಿಮ್ಯುಲೇಷನ್ ಕೊಟ್ಟಾದ್ಮೇಲೂ ಮಗು ಎದ್ದೇಳ್ತಾ ಇಲ್ಲ ಅಂತ ಅಂದಾಗ, ನೀವು ನಿಮ್ಮ ಲಿಟಲ್ ಫಿಂಗರ್ ನ ಮಗು ಬಾಯಿ ತುದಿಯಲ್ಲಿ ಇಲ್ಲ ಸ್ವಲ್ಪ ಬಾಯಿ ಒಳಗಡೆ ಇಟ್ಟ ತಕ್ಷಣನೇ ಮಗು ಬಾಯಿ ಕೂಡ ಓಪನ್ ಮಾಡುತ್ತೆ, ಹಾಗೆ ಎಚ್ಚರ ಕೂಡ ಆಗುತ್ತೆ. ಸೊ ಆಗ ಕೂಡ ನೀವು ನಿಮ್ಮ ಬ್ರೆಸ್ಟ್ ಫೀಡಿಂಗ್ ನ ಕಂಟಿನ್ಯೂ ಮಾಡಬಹುದು. ಕೆಲವೊಂದು ಮಕ್ಕಳು ಸ್ಟಿಮ್ಯುಲೇಷನ್ ಆಗ್ಲಿ ಇಲ್ಲ ಫಿಂಗರ್ ಸ್ಟಿಮ್ಯುಲೇಷನ್ ಇದರಲ್ಲೂ ಕೂಡ ಎದ್ದೇಳೋದಿಲ್ಲ, ಸ್ವಲ್ಪ ರಿಜಿಡ್ ಇರ್ತಾರೆ. ಸೊ ಅಂತ ಮಕ್ಕಳಿಗೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವರಿಗೆ ಎದೆ ಹಾಲು ಕುಡಿಸೋದನ್ನ ನಿಲ್ಲಿಸ್ಬಿಟ್ಟು ತೊಡೆ ಮೇಲೆ ಸಿಟ್ಟಿಂಗ್ ಪೊಸಿಷನ್ ಅಲ್ಲಿ ಕೂಡಿಸ್ಕೋಬೇಕಾಗುತ್ತೆ. ಸೊ ಸ್ವಲ್ಪ ಫ್ರಂಟ್ ಬೆಂಡಿಂಗ್ ಅಲ್ಲಿ ಅವ್ರು ಇರ್ಬೇಕಾಗುತ್ತೆ. ಸೊ ಈ ತರ ನೀವು ಕೂಡಿಸಿದಾಗ ಮಗುನ ಬರ್ಪಿಂಗ್ ಬರುತ್ತೆ, ತೇಗ್ ಬರುತ್ತಲ್ವಾ. ಸೊ ತೇಗ್ ಬಂದಾಗ ಲೈಟ್ ಆಗಿ ಅವರು ಕಣ್ಣು ಕೂಡ ಓಪನ್ ಮಾಡ್ತಾರೆ, ಹಾಗೆ ಎಚ್ಚರಿಸ್ಕೊಂತಾರೆ. ಸೊ ನೋಡ್ತಾ ಇದೀರಲ್ಲ, ಸೊ ಇಷ್ಟೆಲ್ಲಾ ಮೆಥಡ್ ಇರುತ್ತೆ ಮಗುನ ಎಬ್ಬರಿಸೋದಕ್ಕೆ. ಅಷ್ಟು ಈಸಿಲಿ ಅವರು ಕಂಟಿನ್ಯೂಸ್ 20 minutes ಅಟ್ ಸ್ಟ್ರೆಚ್ ಹಾಲು ಕುಡಿಯೋದು ಕಷ್ಟ. ಇದೆಲ್ಲ ಟೆಕ್ನಿಕ್ಸ್ ನ ಫಾಲೋ ಮಾಡಿ, ಹಾಗೆ ಬ್ರೆಸ್ಟ್ ಫೀಡಿಂಗ್ ನ ಆದಷ್ಟು 20 to 30 minutes ಕೊಡೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.